ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲಲ್ಲಿ ನಾವು ನಿರಂತರವಾಗಿ ಡೈಲಿ ಮಾರ್ಕೆಟ್ ಅನಾಲಿಸಿಸ್ ಜೊತೆಗೆ ಇನ್ವೆಸ್ಟ್ಮೆಂಟ್ ಹಾಗೂ ಟ್ರೇಡಿಂಗ್ ಸಂಬಂಧಪಟ್ಟ ವಿಡಿಯೋಗಳನ್ನು ರೆಗ್ಯುಲರ್ ಆಗಿ ತೊಗೊಂಡು ಬರ್ತಾ ಇರ್ತೀವಿ. ಸೊ ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಸೆಲೆಕ್ಟ್ ಮಾಡಿ. ಅದರಿಂದ ನಮ್ಮ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ಇನ್ನು ನಾವು ಈಗ ಮಂತ್ಲಿ ಎಕ್ಸ್ಪೈರಿ ದಿನ ಅಂದರೆ ನಿಫ್ಟಿ 28 ನವೆಂಬರ್ ಮಂತ್ಲಿ ಎಕ್ಸ್ಪೈರಿ ಇದೆ. ಸೊ ನಿಫ್ಟಿ ಜೊತೆಗೆ ಬ್ಯಾಂಕ್ ನಿಫ್ಟಿದು ಟ್ರೇಡಿಂಗ್ ಲೆವೆಲ್ಸ್ ನೋಡೋಣ. ಈಗ ನಿಫ್ಟಿ ಕ್ಲೋಸಿಂಗ್ 24,274 ಹತ್ರ ಬಂದಿದೆ. ಸೊ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದು ನಿಫ್ಟಿ ರೇಂಜು ಮೇಲೆ 24,350 400 ಲೆವೆಲ್ ಹಾಗೂ ಕೆಳಗಡೆ 23,950 24,000 ಲೆವೆಲ್ ಬರ್ಬೋದು ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಈ ಮಧ್ಯದಲ್ಲೇ ನಿಫ್ಟಿ ಟ್ರೇಡ್ ಆಗ್ಬೋದು ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ ಓಪನಿಂಗ್ ಲೆವೆಲ್ ಅಲ್ಲಿ ಆಲ್ಮೋಸ್ಟ್ ನಿಯರ್ 24,200 ಹತ್ರ ಟ್ರೇಡ್ ಆಗ್ತಾ ಇದ್ದಿದ್ದು. ಸೆಕೆಂಡ್ ಹಾಫ್ ಅಲ್ಲಿ ಒಂದು ಒಳ್ಳೆ ರಿಕವರಿ ಬಂತು. ಆ ರಿಕವರಿ ಪ್ರೀವಿಯಸ್ ಡೇ ಹೈಗಳು ಅದು 24,350 ಮೇಲೆ ಸಸ್ಟೈನ್ ಆಗಲಿಲ್ಲ. ಅಲ್ಲಿಂದ ರಿಜೆಕ್ಷನ್ ಬಂದು 24,274 ಹತ್ರ ಕ್ಲೋಸಿಂಗ್ನ ಕಂಡಿದೆ. ಸೊ ಇಲ್ಲಿ ನೀವು ಏನಾದರೂ ಅದರ್ ಚಾನಲಲ್ಲಿ ಫಾಲೋ ಮಾಡ್ತಾ ಇದ್ರೆ, ನ್ಯೂಸ್ ಚಾನಲ್ಗಳಲ್ಲಿ ಫಾಲೋ ಮಾಡ್ತಿದ್ರೆ, ಸೊ ಅಲ್ಲಿ ಕೂಡ ನೀವು ಗಮನಿಸಿರ್ಬೋದು ನಿಫ್ಟಿ 24,400 ಅಥವಾ 350 ಮೇಲೆ ಮಾತ್ರನೇ ಬುಲ್ಲಿಶ್ ಆಗಿ ಹೋಗ್ಬೋದು ಅಂತ. ಸೊ ನಾವು ಮಾತ್ರ 24,400 ಮೇಲೆ ನಿಫ್ಟಿ ಅಟ್ಲೀಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಬಂತು ಅಂತಂದ್ರೆ ಅಲ್ಲಿಂದ ಲಾಂಗ್ ಕಾಲ್ ಪೊಸಿಷನ್ಸ್ನ ತಗೊಳ್ಳೋದ್ರ ಬಗ್ಗೆ ನೋಡ್ತೀವಿ. ಇಲ್ಲಿಂದ ಬರೋ ಮೂಮೆಂಟಮ್ ಮೊದಲನೇ ಟಾರ್ಗೆಟ್ 24,500 to 550 ಆಗುತ್ತೆ. 24,550 ಮೇಲೆ ಟ್ರೇಡ್ ಆಗಿ ಶುರು ಆದರೆ ಮೇಲೆ ನಿಫ್ಟಿ 24,650 700 ಲೆವೆಲ್ ಕೂಡ ನೋಡೋ ಚಾನ್ಸಸ್ ಇರುತ್ತೆ. ಆದ್ರೆ ಮೇಜರ್ ಆಗಿ 24,400 ಮೇಲೆ ನಿಫ್ಟಿ ಟ್ರೇಡ್ ಆಗಿ ಶುರು ಆಗ್ಬೋದು. ಇಲ್ಲ ನಿಫ್ಟಿನಲ್ಲಿ ಅಗೇನ್ ಏನೋ ನೆಗೆಟಿವ್ ನ್ಯೂಸ್ ಬಂದು ಕೆಳಗಡೆ ಬರೋಕೆ ಶುರು ಆದ್ರೆ ನಿಫ್ಟಿ 24,150 ಕೆಳಗಡೆ ಬಂತು 3 ಡೇಸ್ ಲೋ ಅಂತಂದ್ರೆ ಇದು ತನ್ನ ಈ ಗ್ಯಾಪ್ನ ಅಂದ್ರೆ ಮಹಾರಾಷ್ಟ್ರ ಎಲೆಕ್ಷನ್ ಔಟ್ಕಮ್ ಬಂದ ಮೇಲೆ ಸೋಮವಾರ ದಿನ ಏನು ಗ್ಯಾಪ್ ಅಪ್ ಆಗಿತ್ತು, ಈ ಗ್ಯಾಪ್ ಅಪ್ ನ ನಿಫ್ಟಿ ಫಿಲ್ ಮಾಡಕ್ಕೆ ಕೆಳಗಡೆ ಬರುತ್ತೆ. ಇದರ ಲೋವರ್ ಲೆವೆಲ್ 23,950 ಹತ್ರ ಬರುತ್ತೆ. ಸೊ ನಿಫ್ಟಿ ಕೆಳಗಡೆ ಇಲ್ಲಿವರೆಗೆ ಬಂದು ಇಲ್ಲಿ ತನ್ನ ಗ್ಯಾಪ್ ನ ಫಿಲ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ 24,150 ಕೆಳಗಡೆ ನಾವು ಪುಟ್ ಪೊಸಿಷನ್ಸ್ ನ ಕೂಡ ತಗೊಳ್ಳೋದ್ರ ಬಗ್ಗೆ ನೋಡ್ಬೇಕು. 24,000 ಹತ್ರ ಬರ್ತಿದಂಗೆ ಇಲ್ಲಿ ಪ್ರಾಫಿಟ್ ನ ಬುಕ್ ಮಾಡಬಹುದು. ಸೊ ನಿಫ್ಟಿ ಏನಾದ್ರು ಫಸ್ಟ್ ಹಾಫ್ ಅಲ್ಲೇ ಅಂದ್ರೆ 12 PM ಒಳಗಡೆನೆ ಕೆಳಗಡೆ ಬಂದು ಈ ಗ್ಯಾಪ್ ನ ಫಿಲ್ ಮಾಡ್ತು ಅಂತಂದ್ರೆ, ಸೊ ಈ ಗ್ಯಾಪ್ ನ ಫಿಲ್ ಮಾಡಿ ರಿವರ್ಸ್ ಕಾಣೋಕೆ ಶುರು ಆದ್ರೆ ಯಾವಾಗ ನಿಫ್ಟಿ 24,050 ಮೇಲೆ ಹೋಗಕ್ಕೆ ಶುರು ಆಗುತ್ತೆ ಅಲ್ಲಿಂದ ನಾವು ಸಿ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ನೋಡ್ಬೋದು. ಇದು ಒಳ್ಳೆ ಅಪ್ ಮೂವ್. ಶಾರ್ಟ್ ಕವರಿಂಗ್ ಮೇ ಬಿ ನಿಫ್ಟಿನ ಡೇ ಹೈನ ಕ್ರಾಸ್ ಆಗಿ ಪ್ರೀವಿಯಸ್ 2-3 ಡೇಸ್ ಹೈನ ಕೂಡ ಕ್ರಾಸ್ ಆಗಿ 24,400 500 ಲೆವೆಲ್ ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಕೆಳಗಡೆ ಬಂದು ಗ್ಯಾಪ್ ಫಿಲ್ ಮಾಡಿ ರಿಕವರಿ ಕಾಣ್ತಾ ಇದ್ರೆ ನಾವು ಅಗ್ರೆಸಿವ್ ಆಗಿ ಕಾಲ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ನೋಡ್ಬೋದು. ಇನ್ನು ಬ್ಯಾಂಕ್ ನಿಫ್ಟಿ ಸೆಕೆಂಡ್ ಹಾಫ್ ಅಲ್ಲಿ ಒಂದು ಒಳ್ಳೆ ಮೂಮೆಂಟಮ್ ಕೊಟ್ಟಿತ್ತು. ನಾವು ಪ್ರೀವಿಯಸ್ ವಿಡಿಯೋದಲ್ಲಿ 52,300 ಮೇಲೆ ಲಾಂಗ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಬಂದಿರೋ ಮೂಮೆಂಟಮ್ ಬ್ಯಾಂಕ್ ನಿಫ್ಟಿ 150 ಪಾಯಿಂಟ್ಸ್ ವರೆಗೆ ಮೂಮೆಂಟಮ್ ಕೊಟ್ಟು ಅಲ್ಲಿಂದ ನಿಧಾನವಾಗಿ ಸೈಡ್ ವೇಸ್ ಕೆಳಗಡೆ ಬಂದು 52,300 ಹತ್ರ ಕ್ಲೋಸ್ ಆಯ್ತು. ಸೊ ಇಲ್ಲಿ HDFC ಬ್ಯಾಂಕ್ ಅಲ್ಲಿ ಮೂಮೆಂಟಮ್ ಬಂತು. ಆದ್ರೆ HDFC ಬ್ಯಾಂಕಿಗೆ ಅದರ್ ಬ್ಯಾಂಕ್ಸ್ ICICI ಬ್ಯಾಂಕ್, ಕೋಟಕ್ ಬ್ಯಾಂಕ್ ಆಗ್ಲಿ, SBI ಆಗ್ಲಿ, ಸೊ ಆಕ್ಸಿಸ್ ಆಗ್ಲಿ, ಸೊ ಅಲ್ಲಿಂದ ಬ್ಯಾಂಕ್ ನಿಫ್ಟಿಗೆ ಸಪೋರ್ಟ್ ಸಿಗ್ಲಿಲ್ಲ. ಈ ಬ್ಯಾಂಕ್ಗಳಲ್ಲಿ ಸೆಕೆಂಡ್ ಹಾಫ್ ಅಲ್ಲಿ ಬಂದ ಕರೆಕ್ಷನ್ ಬ್ಯಾಂಕ್ ನಿಫ್ಟಿನ ನೆಕ್ಸ್ಟ್ ಮೂಮೆಂಟಮ್ ಕೊಡೋಕೆ ಆಗ್ಲಿಲ್ಲ. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಪೊಸಿಷನ್ ತಗೋಬೇಕಾದ್ರೆ ಈ ಬ್ಯಾಂಕ್ಗಳ ಮೂಮೆಂಟಮ್ ಕೂಡ ನೋಡ್ಲೇಬೇಕಾಗುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ನಾವು ನೆಕ್ಸ್ಟ್ ಪೊಸಿಷನ್ ತಗೋಬೇಕು ಅಂತಂದ್ರೆ ನಾವು ಡಿಸೆಂಬರ್ ಮಂತ್ ಎಂಡ್ದು ಪೊಸಿಷನ್ಸ್ ತಗೋಬೇಕಾಗುತ್ತೆ. ಸೊ ಅದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಸೊ ನಾವು ಡಿಸೆಂಬರ್ ಎಂಡ್ದು ಪೊಸಿಷನ್ ತಗೋಬೇಕು ಅಂತಂದ್ರೆ ಅರ್ಧ ಮನಿನಲ್ಲಿ ಪ್ರೀಮಿಯಂ ತುಂಬಾ ಹೈ ಇದಾವೆ. ಸೊ ಸದ್ಯಕ್ಕೆ ನಾವು ಮಾರ್ಕೆಟ್ ಲೆವೆಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಸದ್ಯಕ್ಕೆ ನಾವು ಲೆವೆಲ್ಸ್ಗಳನ್ನ ಇಟ್ಕೊಂಡು ಡಿಸ್ಕಸ್ ಮಾಡಬೇಕು ಅಂತಂದ್ರೆ ಈಗ ಬ್ಯಾಂಕ್ ನಿಫ್ಟಿ 52,300 ಹತ್ರ ಏನು ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ ಏನಾದ್ರು 52,000 ಕೆಳಗಡೆ ಬಂದು ಟ್ರೇಡ್ ಆಗಿ ಶುರು ಆದ್ರೆ ಇದು ತನ್ನ ಈ ಪ್ರೀವಿಯಸ್ ಗ್ಯಾಪ್ಗಳನ್ನ
ಫಿಲ್ ಮಾಡೋಕ್ಕೆ ಬರ್ಬೋದು. ಇದು ಬರ್ತಾ ಇರೋದು 51,300 ಹತ್ರ. ಹಾಗೂ ಮೂವಿಂಗ್ ಆವರೇಜಸ್ಗಳ ಮೇನ್ ಸಪೋರ್ಟ್ ಇರೋದು 51,500. ಸೊ ಬ್ಯಾಂಕ್ ನಿಫ್ಟಿ ಈ ಲೆವೆಲ್ಗಳನ್ನ ಫಿಲ್ ಮಾಡಿ ಇಲ್ಲಿಂದ ಸಪೋರ್ಟ್ ತಗೊಂಡು ರಿಕವರಿ ಕಾಣೋ ಚಾನ್ಸಸ್ ಇದೆ. ಹಾಗೂ ಏನಾದರೂ ಬ್ಯಾಂಕ್ ನಿಫ್ಟಿನಲ್ಲಿ ನಿಫ್ಟಿ ಜೊತೆ ಬ್ರೇಕ್ಔಟ್ ನಲ್ಲಿ ನಾವು ಪೊಸಿಷನ್ ತಗೋಬೇಕು ಅಂತಂದ್ರೆ, ಕಾಲಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ 53,000 ನೋಡ್ಬೋದು. ಇನ್ನು ಪುಟ್ಟಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ 51,000 ನೋಡ್ಬೋದು. ಈಗ ಇದು ನನ್ನ ಸದ್ಯದ ಅನಿಸಿಕೆ. ಸೊ ಇನ್ನು ಕಮಿಂಗ್ ಡೇಸ್ ಅಲ್ಲಿ ಎಕ್ಸಾಕ್ಟ್ ಯಾವ ಲೆವೆಲ್ಸ್ಗಳನ್ನ ತಗೊಂಡು ಬರ್ಬೋದು ಅಂತ ಡಿಸ್ಕಸ್ ಮಾಡೋಕ್ಕೆ ಶುರು ಮಾಡ್ತೀನಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಈ ಲೆವೆಲ್ಸ್ಗಳನ್ನ ಇಟ್ಕೊಂಡು ಟ್ರೇಡ್ ಮಾಡೋಣ. ಇನ್ನು ನಿಫ್ಟಿ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಡಿಸ್ಕಸ್ ಮಾಡಿದ್ಮೇಲೆ ನಾವು ಇಂಪಾರ್ಟೆಂಟ್ ಆಗಿ ಮಾರ್ಕೆಟ್ ಮೂವ್ಮೆಂಟಮ್ಗೆ ಯಾವುದೆಲ್ಲ ಫ್ಯಾಕ್ಟರ್ಸ್ನ ನೋಡಬೇಕು ಅಂತಂದ್ರೆ, ಇಂಪಾರ್ಟೆಂಟ್ ಆಗಿ ನೋಡ್ಬೇಕಾಗಿರೋದು ನಾವು ಇಲ್ಲಿ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್. ಈಗ ಇದು ಕಡಿಮೆ ಆಗ್ತಿದೆ, ಇದು ಪಾಸಿಟಿವ್ ಅಂತಾನೆ ಹೇಳ್ಬೋದು. ಇನ್ನು US 10 year ಬಾಂಡ್ yield ಇದು ಕೂಡ ಹೈಯರ್ ಲೆವೆಲ್ ಇಂದ ಕಡಿಮೆ ಬರ್ತಿದೆ. ಇದು 4 ಕೆಳಗಡೆ ಬಂದ್ರೆ ಅದು ತುಂಬಾ ಪಾಸಿಟಿವ್ ಆಗುತ್ತೆ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಗೆ. ಸೊ ಇದನ್ನ ಕೂಡ ನಾವು ಗಮನದಲ್ಲಿ ಇಟ್ಕೋಬಹುದು. ಇನ್ನು US ಡಾಲರ್ ಇಂಡೆಕ್ಸ್ ಇದು ಈಗ 106 ಹತ್ರ ಇದೆ. ಆಕ್ಚುಲಿ ಈಗ ಆಲ್ರೆಡಿ 2 ದಿನದಿಂದ FIs ಇಂಡಿಯಾ ಮಾರ್ಕೆಟ್ ಅಲ್ಲಿ ಬೈಯಿಂಗ್ ಏನ್ ತೋರಿಸ್ತಾ ಇದ್ದಾರೆ, ಅದು ಕಂಟಿನ್ಯೂ ಆಗ್ಬೇಕಂತಂದ್ರೆ ನನ್ನ ಪ್ರಕಾರ ಅಟ್ಲೀಸ್ಟ್ US ಡಾಲರ್ ಇಂಡೆಕ್ಸ್ 106 ಕೆಳಗಡೆ ಬರ್ಬೇಕಾಗುತ್ತೆ. ಇನ್ನು ರುಪಿ ವ್ಯಾಲ್ಯೂ ಅಗೇನಿಸ್ಟ್ US ಡಾಲರ್ನ ನಾವು ನೋಡಿದ್ರೆ ಇದು 84.38 ಹತ್ರನೇ ಇದೆ. ಇಲ್ಲಿಂದ ಏನು ಅಷ್ಟು ಪಾಸಿಟಿವ್ ಸೆಂಟಿಮೆಂಟ್ ಕಾಣಿಸ್ತಾ ಇಲ್ಲ. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ಗೆ ಬಂದ್ರೆ ಇದು 72 ಹತ್ರ ಇದೆ. ಸೊ ಇದು ಇನ್ನು ಕೂಲ್ ಡೌನ್ ಆಗುತ್ತಾ ಅಥವಾ ಮೇಲೆ ಹೋಗುತ್ತಾ ಅಂತ ನಾವು ಕಾದು ನೋಡ್ಬೇಕಾಗುತ್ತೆ. ಇದು ಏನಾದರೂ 70 ಕೆಳಗಡೆ ಬಂದ್ರೆ ಅದು ಪಾಸಿಟಿವ್ ಆಗ್ಬೋದು. ಸೊ ಈ ಎಲ್ಲ ಫ್ಯಾಕ್ಟರ್ಗಳ ಜೊತೆಗೆ ನಾವು ಮಾರ್ಕೆಟ್ ಅಲ್ಲಿ ಮಂತ್ಲಿ ಎಕ್ಸ್ಪೈರಿನಲ್ಲಿ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಬಂದ್ರೆ ಯಾವ ಲೆವೆಲ್ ಅಲ್ಲಿ ಟ್ರೇಡ್ ಮಾಡಬೇಕು ಅಂತ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಆ ಲೆವೆಲ್ಗಳನ್ನ ಇಟ್ಕೊಂಡು ನಾವು 28 ನವೆಂಬರ್ ನಿಫ್ಟಿ ಎಕ್ಸ್ಪೈರಿನಲ್ಲಿ ಟ್ರೇಡ್ ಮಾಡೋಣ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.